ದೇವ್ರೇ, ಇವತ್ತೇ ಎಂತಕ್ಕೆ ಈ ಬಸ್ ಇಷ್ಟು ತಡಾಗಿ ಬತ್ತಾದಿಯಪ್ಪ. ಇವತ್ತೇನು ಅಂಥ ಚಳಿನೂ ಇರಲ್ಲ, ಎಂಥ ನಿದ್ರೆ ಬಂದು ಹೋತೇನೋ ಸಾಯಕ್ಕೆ. ಎಚ್ಚರನೇ ಆಗಲ್ಲ. ರೆಡಿಯಾಗಿ ಬರೋರೊಳಗೆ ಆ ಬಸ್ ಹೋಗೇ ಬಿಡ್ತು. ಓ ದೇವ್ರೆ, ಈ ಬಸ್ಸಿಗೆ ಇನ್ನು ಯಾರ್ಯಾರು ಬರ್ತಾರೋ, ಇನ್ನು ಅವ್ರ ಹತ್ರ ಮಾತಾಡ್ದೆ ಇವ್ರ ಹತ್ರ ಮಾತಾಡ್ದೆ ಅಂತ ನಮ್ಮ ಅಪ್ಪಂದು ಎಂತ ಶುರು ಆಗ್ತದೆ ಏನೋ ಇನ್ನು. ಓ ಅಡ್ಡಿಲ್ಲ, ನನ್ನ ಐಡಿಯಾ ಕೆಲಸ ಮಾಡಿದೆ. ಪಾಪ ಕಂಡಕ್ಟ್ರು ಇನ್ನು ಎಷ್ಟು ಜನರ ಹತ್ರ ಬೈಸ್ಕಿಬೇಕೇನು. 5 ನಿಮಿಷ ಮುಂಚೆ ಹೋಗು ಸಾಕು ಅಂದಿದ್ದೆ. ನಂಗೆ ಗೊತ್ತೈತಿ ಇದು ಹೆಂಗಿದ್ರು 2-3 ನಿಮಿಷ ಇರಾಕೆ ಬರೋದು ಅಂತ. ಅವ್ರು ಇನ್ನೂ ಎಷ್ಟು ಬೇಗ ಹೋಗ್ಯಾರ. ಬಸ್ ಅಂತೂ ಮಿಸ್ ಆಗಿದೆ. ಮಾತಾಡೋಕ್ಕೆ ಸಿಗ್ತದೆ, ಕೇಳೇ ಬಿಡ್ತೀನಿ ಎಂತ ಏನೋ ಅಂತ. ಎಲ್ಲಾರ ಕಡೆಗೆ ಇದು ಅಡ್ರೆಸ್ ಕೊಟ್ಟಿದ್ದು ಹೌದಾಗಿದ್ದರೆ ಗುಂಡಪ್ಪ ಮಾವ ಮತ್ತೇನಿಲ್ಲ ಹುರುಳು ಮುಕ್ಕಿಬಿಡ್ತಾರೆ. ಹಾಗೇನಾರು ಕೊಟ್ಟಿದ್ದೇ ಹೌದಾಗಿದ್ದರೆ ನಾನು ಅಲ್ಲ ಅಂತ ಹೇಳು ಅನ್ನಬೇಕು. ನೋಡೋಣ. ನಾಳೆಯಿಂದ ಎಂತ ಬೇಕಾರಾಗಲಿ ಬೆಳಿಗ್ಗೆ ಬೇಗ ಎದ್ದು 1/4 ಗಂಟೆ ಮುಂಚೆ ಬಂದು ಕೂತ್ಕೋಬೇಕು. ಥೋ, ಎಂಥ ಕೆಲಸ ಮಾಡ್ಕೊಂಡೆ ನಾನು ಬೇಕಂತ. ಚೂಟು ದಿನ ಇದೇ ಬಸ್ಸಿಗೆ ಹೋಗೋದು. ಬಂದಿದ್ರೆ ಚೂರು ಮಾತಾಡ್ಬೋದಿತ್ತು. ಓ ಏನೇ ಮತ್ತೆ ಬೆಳ್ಳಿ, ಬಸ್ ಮಿಸ್ ಮಾಡ್ಕೊಂಡ? ಅಯ್ಯೋ ಚೋಟಣ್ಣ, 100 ವರ್ಷ ಆಯಸ್ಸು ನಿಂಗೆ. ನಿನ್ನ ಸುದ್ದಿನೇ ಯೋಚನೆ ಮಾಡ್ತಿದ್ದೆ ಗೊತ್ತಾ. ಅಣ್ಣ ಗೋಡೆ ಸುಣ್ಣ ಅವೆಲ್ಲ ಬೇಡ, ಬಸ್ ಮಿಸ್ ಆತ ಕೇಳಿದೆ, ಅದನ್ನೊಂದು ಹೇಳು ಸಾಕು. ಚೋಟಣ್ಣ ಅಂತೆ. ಅದನ್ನು ಹೇಳೋದೊಂದೆ ಅಂತ. ನಾ ಇಲ್ಲಿ ನಿಂತಿದ್ರಲ್ಲೇ ನಿಂಗೆ ಗೊತ್ತಾಗಬೇಕಪ್ಪ, ಬಸ್ ಮಿಸ್ ಆಗಿದೆ ಅದಕ್ಕೆ ಇನ್ನೊಂದು ಬಸ್ಸಿಗೆ ಕಾಯ್ತಾ ಅದೇ ಅಂತ. ಖುಷಿಲಿ ಮಾತಾಡೋಕೆ ನೋಡಿದ್ರೆ ಏನು ಬೈಯಕ್ಕೆ ಬರ್ತಾನೆ. ಅದಕ್ಕೆ ನಾನು ಮಾತಾಡೋದು ಬೇಡ ಅಂತ ಬಿಟ್ಟಿದ್ದೆ. ಅಯ್ಯೋ ಸಾಕು ಸಾಕು ಮಾರತಿ, ಸಿಟ್ಟಂದ್ರೆ ಮೂಗಿನ ತುದಿನೇ ಅದೇ ನಿಂಗೆ. ತಮಾಷೆಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಒಂದು ಸಿಟ್ಟು ಮಾಡ್ಕೋತೀಯ ನೋಡಿದ್ರೆ. ಅಂಥದ್ದು ಏನು ಹೇಳಿದ್ನೆ ನಾನೀಗ? ಅಣ್ಣ ಗೋಡೆ ಸುಣ್ಣ ಅಂತೇಳೆಲ್ಲ ಹೇಳಿದ್ದೆ ಯಾರು ನಾನಾ? ನಿಮ್ಗೆ ಎಷ್ಟು ಸತಿ ಹೇಳಬೇಕು ಚೋಟು ಅಣ್ಣ ಅಂತ ಕರೆಯೋದು ಬೇಡ, ಬರೀ ಚೋಟು ಅಂತ ಕರೀರಿ ಸಾಕು ಅಂತ ಹೇಳ್ದಂಗೂ ಮತ್ತೆ ಅದನ್ನೇ ಕರಿತೀಯಾ? ಅದಕ್ಕೆ ಹೇಳಿದೆ. ಸರಿ ಬಿಡು, ಇನ್ಮೇಲೆ ಹಾಗೆ ಕರಿತೀನಿ. ಅದೆಲ್ಲ ಇರಲಿ, ಓದೋದೆಲ್ಲ ಹೆಂಗೆ ಓದ್ಕೊತಿದ್ದೀಯಾ? ನಾ ಚೆನ್ನಾಗೇ ಓದ್ಕೋತಿದ್ದೀನಪ್ಪ. ಈ ಸತಿ 2ರಲ್ಲಿ ಶ್ರೀನಿಧಿಗಿಂತ ಜಾಸ್ತಿ ನಂಬರ್ ತಗೊಂಡಿನಿ. ಇದರಲ್ಲಿ ಲಾಸ್ಟ್ ಪರೀಕ್ಷೆಯಲ್ಲಿ ನೋಡ್ಬೇಕಾದ್ರೆ ನಾನೇ ಫಸ್ಟ್ ಬರೋದು. ಈ ಸತಿ ನಿಮ್ಮಿದ್ರಲ್ಲಿ ಯಾರು ಫಸ್ಟ್? ನೀನು ಫಸ್ಟ್ ಅಲ್ಲ ಅಂತಲ್ಲ? ನಾ ಫಸ್ಟಾರಾಗಲಿ ಸೆಕೆಂಡಾರಾಗಲಿ ನಾನು ಫಸ್ಟ್ ಅಲ್ಲ ಅಂತ ನಿಂಗೆ ಹೇಳಿದ್ದ್ಯಾರು? ನಿಂಗೆ ಹೆಂಗೆ ಗೊತ್ತಾತ? ಯೋ ಮರೆಯ, ನಿನ್ನ ಹತ್ರ ಎಂತ ಹೇಳಿದ್ರು ಕ್ರಾಸ್ ಕ್ವಶನ್ ಮಾಡೋದ್ರಲ್ಲೇ ಕಾಲ ಕಳೀತೀಯ. ಯಾರು ಅಂದ್ರೆ ನಿಮ್ಮ ಕ್ಲಾಸ್ ಅವರೇ ಬಂದು ಹೇಳಿದ ಮರೆಯ. ಅವ ಅದನಲ್ಲ, ಕೆಂಪು ಮಂಡೆ, ಪುರ್ಲು ಕೂದಲು, ಮದನ, ಅವ ಬಂದು ಹೇಳಿದ್ದು. ಅವನದೊಂದು ಕಾಟ ಅಂದರೆ ಎಲ್ಲೂ ಹೋದರೂ ಅಲ್ಲೇ ಬರೋದು ಮಾತಾಡ್ಸ್ತಾ. ಇಷ್ಟು ಬೈತೀನಿ ನಾನು, ಆದರೂ ಕೇಳಲ್ಲ. ಮದನ್ ನಿನ್ನ ಮಾತಾಡ್ಸ್ತಾ ಬತ್ತಾನ? ಇಟ್ಸ್ ಎಂತಕ್ಕೆ ಹೇಳಲ್ಲ ನೀ ನನ್ನ ಹತ್ರ? ನೀ ಎಂತಕ್ಕೆ ಅವನ ಹತ್ರ ಅಷ್ಟು ಮಾತಾಡೋದ? ಎಂತಕ್ಕಷ್ಟು ಮಾತಾಡೋದು ಅಂದ್ರೆ ನಂಗೆ ಬಾಯಿ ಬರ್ತದಲ್ಲ, ಹಾಗಾಗಿ. ಬಾಯಿ ಬರೋದ ಹತ್ರ ಯಾರು ಬಂದು ಕೂತ್ಕೊಂಡು ಮಾತಾಡದೆ ಸುಮ್ಮನೆ ಇರೋಕ್ಕಾಗ್ತದ? ದೊಡ್ಡದಾಗ ಹೇಳ್ತಾನೆ. ಇವನ ಹತ್ರ ಹೇಳಬೇಕಿತ್ತಂತ ಎಲ್ಲಿಂದ ಹೇಳೋದು? ನೀನೇ ನನ್ನ ಹತ್ರ ಮಾತಾಡ್ತಿದ್ದ? ನಾನು ಮಾತಾಡದೇ ಇದ್ದಿದ್ದು ಮಾತ್ರ ಗೊತ್ತಾಗ್ತದೆ, ನೀನು ಮಾತಾಡದೇ ಇದ್ದಿದ್ದು ಗೊತ್ತಾಗಲ್ಲ. ನೀನು ಮಾತಾಡಿದ್ದ ನನ್ನ ಹತ್ರ? ನಮ್ಮ ಮನೇಲಿ ನಮ್ಮ ಅಪ್ಪ ಬೈತಾರೆ, ಮಾತಾಡಬೇಡ ಯಾರ ಹತ್ರ ಅಂತೇಳಿ, ಅದಕ್ಕೆ ಮಾತಾಡ್ಲ. ಓ ಹಂಗಾರೆ ಮದನ ಹತ್ರ ಮಾತಾಡಿದ್ರು ತೊಂದರೆ ಇಲ್ಲ ಅಂತ? ಆಮೇಲೆ ನಮ್ಮೂರಮಲ್ಲ, ಅದಕ್ಕೆ ಮಾತಾಡಿದ್ದು. ನಿನ್ನ ಹತ್ರ ಮಾತಾಡಿದವರು ಎಂತಕ್ಕೆ ಮಾತಾಡ್ಬೇಕು? ಎಂತ ಮಾತಾಡ್ಬೇಕಾದ್ರೆ ಮುಂಚೆನೇ ಬೈಯೋಕ್ಕೆ ಶುರು ಮಾಡ್ತೀಯ. ಅದಕ್ಕೆ ಇಷ್ಟ ಆಗಲ್ಲ ನಂಗೆ ಮಾತಾಡೋಕ್ಕೆ. ನಿನಗಿಂತ ಆ ಮದನ್ನೇ ಎಷ್ಟಕ್ಕೂ ಆಗ್ಬೋದು. ಆತ ಮರತಿ, ಅದೆಲ್ಲ ಇರಲಿ. ನನಗೆ ಕೇಳಕ್ಕೆ ಬಂದಿದ್ದೆ ಅಂತದನ್ನ ಅದನ್ನು ಫಸ್ಟ್ ಕೇಳ್ಕಿತೀನಿ. ನಂಗೆ ಒಂದು ಮಾತು ಹೇಳು, ಮದನ್ ನಿನ್ನ ಹತ್ರ ಮಾತಾಡ್ತಿದ್ನಲ್ಲ, ಆವಾಗ ಪಟಾಕಿ ಮನೆ ಅಡ್ರೆಸ್ ಏನಾದ್ರು ಕೇಳಿದ್ನಾ ನಿನ್ನ ಹತ್ರ? ಪಟಾಕಿ ಮನೆ ಅಡ್ರೆಸ್ ಅಂತ ಕೇಳಲ್ಲ. ಮಾತ್ರ ಒಂದಿನ ಎಂತ ಗೊತ್ತಾ, ಮಾತಾಡ್ತಾ ಕೂತಿದ್ವಾ ಹಿಂಗೆಯ, ಅವಾಗ ಪುಟ್ಟಕ್ಕನ ಸುದ್ದಿ ಕೇಳ್ದ ಮರಯ್ಯ. ಅದು ನೋಡೋಕೆ ಹೆಂಗದೆ, ಭಾಳ ಚಂದ ಅದೇನೋ ಅಂಥೇಳೆಲ್ಲ ಕೇಳ್ದ. ಓ ನಂಗೆ ಈಗ ನೆನಪಾತದೆ. ಕೇಳಿದ್ದ ಹೌದು ಕೇಳಿದ್ದ. ನಾನು ಅವತ್ತು ಯೋಚನೆ ಮಾಡೀನಿ ಪುಟ್ಟಕ್ಕನ ಹತ್ರ ಹೋಗಿ ಹೇಳ್ಬೇಕು ಇದನ್ನು ಅಂತ. ಅದು ಇದು ಟೆನ್ಷನಲ್ಲಿ ಮರ್ತೇ ಹೋತು. ಪುಟ್ಟಕ್ಕನ ಸುದ್ದಿ ಕೇಳಿದ್ದ. ಹೌದಾ?
ಒಂದಾಜು ಎಷ್ಟು ದಿವಸ ಆಯ್ತು ನಿನ್ನ ಹತ್ರ ಅವ್ನು ಕೇಳಿ? ಅಲ್ಲ, ನೀ ಎಂಥ ಹುಡುಗಿ ಮಾರತಿ? ಊರು ಮನೆಯವ್ರ ಸುದ್ದಿ ಹಿಂಗೆ ಬಂದು ಕೇಳ್ತಾ ಇದ್ದಾನೆ, ಯಾರೋ ಬೇರೆಯವನು ಅಂತ ಹೇಳಿದಾಗ ಬಂದು ಹೇಳ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಪಟಾಕಿ ಅಂದ್ರೆ ಅಷ್ಟು ಫ್ರೆಂಡು ಅಂತ ಹೇಳ್ತಿರ್ತೀಯ, ಅವನ ಹತ್ರನಾರು ಹೇಳೋಕ್ಕಾಗಲ್ಲ. ನಿಂಗೆ ಎಂತ ಆತ ಮರಯ್ಯ, ಬೆಳಗ್ಗೆ ನನ್ನ ಮೂಡ್ ಆಫ್ ಮಾಡಬೇಡ. ಪಟಾಕಿ ಎಲ್ಲದಾನೆ ಹೇಳಕ್ಕೆ? ಹೇಳ್ತಿದ್ದೀನಿ, ಪುಟಕ್ಕನ ಹತ್ರ ಹೇಳಬೇಕು ಅಂತ ಮಾಡ್ಕೊಂಡೆ, ನನಗೆ ಅದು ಇದು ಟೆನ್ಷನಲ್ಲಿ ಮರ್ತು ಹೋತು ಅಂಥೇಳಿ ಮತ್ತು ನನಗೆ ಬೈಯಕ್ಕೆ ಬರ್ತಾನೆ. ಕೇಳಿ ಹಂಗೆ ಒಂದು ತಿಂಗಳೇ ಆತೇನ, ಹಂಗೆ ಸರಿ ನೆನಪಿಲ್ಲ, ಒಂದು ತಿಂಗಳ ಹತ್ರ ಆತು ಬಂದು ಕೇಳಿದ್ದ. ನೀನು ಒಂದು ಕೆಲಸ ಮಾಡು, ಗುಂಡಪ್ಪ ಮಾವ, ಅನಿಲ್ ಅಣ್ಣ ಯಾರು ಬಂದು ಆ ಹುಡುಗ ನಿನ್ನ ಹತ್ರ ಏನಾರು ಅವ್ರ ಮನೆ ಸುದ್ದಿ ಕೇಳಿದ್ನ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳು. ನನ್ನ ಹತ್ರ ಹಂಗೆ ಅವ್ನು ಕೇಳಲೇ ಇಲ್ಲ ಅನ್ನೋ. ಹೇಳಿ ಸರಿ ಕೇಳಿಸ್ಕ ಸ್ವಲ್ಪ. ನಿಂದೆ ತಲೆ ಹರಟೆ ಮಾಡ್ತಿರ್ಬೇಡ. ನನ್ನ ಹತ್ರ ಯಾರೂ ಕೇಳಲ್ಲ, ನಾ ಅವನ ಹತ್ರ ಮಾತೇ ಆಡಲ್ಲ ಅಂದ್ಬಿಡು. ಏನೋ? ಹ್ಞೂ ಹೇಳ್ತೀನಿ. ಅಲ್ಲ ಚೋಟು ಅಣ್ಣ, ಅಲ್ಲ ಥೋ ಚೋಟು, ಎಂತ ಆಗಿದೆ? ನನ್ನ ಹತ್ರ ಯಾಕೆ ಬಂದು ಕೇಳ್ತಾರೆ ಗುಂಡಪ್ಪ ಮಾವ? ಮದನ್ ನನ್ನ ಹತ್ರ ಕೇಳೇನೆ ಅಂತ ಅವ್ರಿಗೆ ಹೆಂಗೆ ಗೊತ್ತು? ಅಯ್ಯೋ ದೇವ್ರೆ, ಎಂಥದಾರು ಆ ಕಡೆಗೆ ಬೆಳ್ಳಿ ಹೇಳಿದ್ದು ಅಂತ ಹೇಳೇ ನಾವ. ಅವನು ಮತ್ತೆ ಏನಿಲ್ಲ, ಕೂದಲು ಎಲ್ಲ ತಿಪ್ಪಳಿಸಿಡ್ತೀನಿ ನಾನು. ಹ್ಞೂ, ನೀನು ಕೂದಲು ತಿಪ್ಪಳಿಸೋ ತನಕ ಅವ್ನು ಮೈಸೂರು ಪಾಕ್ ತಿಂತ ಕೂತಿರ್ತಾನೆ ನೋಡೋ. ಯಾವ ಕೆಲಸ ಯಾವಾಗ ಮಾಡ್ಬೇಕಂತ ಗೊತ್ತಿಲ್ಲ. ಅವ್ನು ಕೇಳಿದು ಕೂಡಲೇ ನಮ್ಮ ಯಾರು ಒಬ್ಬರ ಹತ್ರ ಹೇಳಿದರೆ ಎಷ್ಟು ಒಳ್ಳೇದಾಗ್ತಿತ್ತು ಗೊತ್ತಾನೋ. ಇಷ್ಟೆಲ್ಲ ಸಮಸ್ಯೆನೇ ಇರ್ತಿರಲ್ಲ ಈಗ. ಅಯ್ಯೋ ಸಮಸ್ಯೆನಾ? ಎಂತ ಆಗಿದೆ ಹಂಗಾರೆ? ಓ, ನನ್ನ ತಲೆಗೆ ಬಿದ್ದು ಹೋಗಕ್ಕೆ ಅವತ್ತೇ ಬಂದು ಹೇಳಿದ್ನಾ? ನಂಗೆ ಎಂತ ಗೊತ್ತು ಹಿಂಗೆಲ್ಲ ಆಗ್ತದೆ ಅಂತ. ಅದು ಪುಟ್ಟಕ್ಕೊಂದು ಸುದ್ದಿ ಸುಮಾರು ಜನ ಕೇಳ್ತಿರ್ತಾರೆ, ಅದು ಎಂತ ಓದ್ತಾ ಇದೆ, ನೋಡೋಕ್ಕೆ ಚಂದ ಅದೆಯಲ್ಲ, ಹಾಗೆ ಹಿಂಗೆ ಅಂತ. ಇವನು ಹಾಗೆ ಎಂಥದೋ ಕೇಳ್ತಾನೆ ಅಂತ ಮಾಡ್ಕೊಂಡೆ ನಾನು. ಪರದೇಸಿ ಹಿಂಗೆಲ್ಲ ಮಾಡ್ತಾನೆ ಅಂತ ನನಗೆ ಅಂತ ಗೊತ್ತು. ಎಂತ ಮಾಡೇನೆ ಅಷ್ಟಕ್ಕ? ಎಂತ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ಅಂತೂ ಸ್ವಲ್ಪ ಸಮಸ್ಯೆ ಅಂತೂ ಆಗಿದೆ. ಅದ್ರ ಮಧ್ಯದಲ್ಲಿ ನೀನು ಮಾತ್ರ ಸಿಕ್ಕಾಕೊಂಬೇಡ ನೋಡು. ಗುಂಡಪ್ಪ ಮಾವಾಗ ಮತ್ತು ಗೊತ್ತಲ್ಲ, ಒಂದು ಸರಿ ಸಿಟ್ಟು ಬಂದರೆ ಏನು ಮಾಡ್ತಾರೆ ಅಂತ. ನಿನ್ನ ಹತ್ರ ಬಂದು ಕೇಳ್ತಾರೆ. ಇಲ್ಲದೆ ನಿಮ್ಮ ಮನೆಗೆ ಬಂದು ನೀನು ಇಲ್ಲಿ ಕಾಲೇಜಿಗೆ ಬಂದಾಗ ಮನೆಗೆ ಹೋಗಿ ಕೇಳ್ಯಾರ ಎಂತದ? ನಿಮ್ಮ ಅಮ್ಮ ಕೇಳಿದ್ರು ಹಂಗೆ ಹೇಳು, ನನ್ನ ಹತ್ರ ಯಾರೂ ಏನು ಕೇಳಲ್ಲ ಅಂತಲೇ ಹೇಳು. ಇನ್ನು ಮೇಲೆ ಏನಾದ್ರು ಮದನನ ಹತ್ರ ಮಾತಾಡಿದ್ದು ನೋಡಿದ್ರೆ ನನ್ನ ಹತ್ರ ಸರಿ ಬೈಸ್ಕಿತೀಯ. ಅವನ ಹತ್ರ ಮಾತೇ ಆಡಬೇಡ, ಅವನು ಸರಿ ಇಲ್ಲ ಅವ. ಅಯ್ಯೋ ಮಾರಯ್ಯ, ನಿಂದು ಒಳ್ಳೆ ಕಥೆ ಆತಲ್ಲ. ಮಾತಾಡಬೇಡ ಅಂತ ಹೇಳಿದ್ರೆ ಬಂದು ಎಂತಾರು ಮಾತಾಡ್ಸೋಷ್ಟೊತ್ತಿಗೆ ಸುಮ್ಮನೆ ಕುತ್ಕೊಳಕ್ಕಾಗ್ತದ? ಬಾಯಿ ಬರ್ದಿದ್ದಾರಂಗೆ. ನಾವು ಕಡೆಗೆ ಆಚೆ ಈಚೆ ಇದ್ದಾರೆಲ್ಲ ನಗಾಡ್ತಾರೆ ಗೊತ್ತಾ, ಎಂತಕ ಮಾತಾಡ್ಸಿದ್ರು ನೀ ಮಾತಾಡಲ್ಲ ಅಂತ. ಆ ಶ್ರೀನಿಧಿ ಅಂತೂ ಮೊದಲೇ ಇದು ಮಾಡ್ತದೆ. ಯಾವ್ದು ಮಾಡ್ತದೆ? ಅದು ಹೇಳ್ತದೆ. ಈಗ ಮದನ್ನ ಬಂದು ಮಾತಾಡ್ಸಿದಾಗ ನೀನು ಮಾತಾಡದೇ ಇದ್ದರೆ ಹಳ್ಳಿ ಗುಗ್ಗು ಅಂದ್ಕೋತಾರೆ. ಮೊದಲೇ ನಮ್ಮ ಸೀನಿಯರು ನಮಗೆ ಯಾರು ಬೇರೆಯವ್ರು ಯಾರು ತೊಂದರೆ ಕೊಟ್ಟರು ಬಂದು ಹೆಲ್ಪ್ ಮಾಡೋಕೆ ಅವರೇ ಬೇಕು, ಮಾತಾಡದೇ ಇರಬೇಡ ಹಂಗೆ ಹಿಂಗೆ ಅಂತದೆ. ಅದು ಎಷ್ಟು ಚೆನ್ನಾಗಿ ಮಾತಾಡ್ತದೆ ಗೊತ್ತಾ? ಹೆಗ್ಲ ಮೇಲೆ ಕೈ ಹಾಕಿನ ಬೇಕಾದ್ರೆ ಮಾತಾಡ್ತದೆ. ಆದರೆ ಹುಡುಗಿ ಎಂಥದ್ದು ಹೇಳಲ್ಲ. ನೀನು ನೋಡಿದ್ರೆ ಎಂತ ಹೇಳಿದೆ? ಎಂತ ಇಲ್ಲ ಬಸ್ ಬಂತ ಏನೋ ಅಂದೆ. ಯಪ್ಪ ಸತ್ಯ ಬದುಕಿಂಡೆ, ನಾ ಎಂತ ಹೇಳಕ್ಕೆ ಹೋಗಿದ್ದೆ? ನಮ್ಮ ತಲೆಯ ಯಪ್ಪ ದೇವ್ರೆ, ಸದ್ಯ ಬಚಾವದೆ. ಅಲ್ಲ, ನನ್ನ ಬಾಯಲ್ಲಿ ಎಂತಕ್ಕೆ ಹಂಗೆ ಬಂತು ಅಂತ ನಾನೇ ನಂಗೆ ಯೋಚನೆ ಮಾಡಿರಲ್ಲ. ದೇವ್ರೆ, ಇನ್ನೊಂದ್ಸರಿ ಜಾಗೃತಿ ಇರ್ಬೇಕಪ್ಪ. ಅಡ್ಡಿಲ್ಲ ಹುಡುಗಿ, ಹೇಳೋದು ಹೇಳ್ಕೊಂಡು ಈಗ ಆ ಕಡೆ ತಿರುಗ್ಕೊಂಡು ನಿಂತದೆ, ನಂಗೆ ಗೊತ್ತಾಗಲ್ಲ ಅಂತ. ಇರಲಿ, ಮನ್ಸಲ್ಲಿ ಅದೆಯಲ್ಲ ನನ್ನ ಹುಡುಗ ಅಂತ, ಅಷ್ಟು ಸಾಕು ಸದ್ಯಕ್ಕೆ. ಸದ್ಯ ಬಸ್ ಬಂತಪ್ಪ, ಬದುಕಿಂಡೆ.